ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇವತ್ತಿನ ದಿನ ನಾನು ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಮೆಜರ್ಮೆಂಟ್ ಲೋಟದಲ್ಲಿ ನೋಡಿ, ಈ ಲೋಟದಲ್ಲಿ 1 ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು ನನ್ನ ಹತ್ರ ಸೋನಾ ಮಸೂರಿ ನುಚ್ಚಿತ್ತು, ಹಾಗಾಗಿ ಸೋನಾ ಮಸೂರಿ ನುಚ್ಚಿಲ್ಲ ಮಾಡ್ತಾಯಿದ್ದೀನಿ. ನೀವು ಸೋನಾ ಮಸೂರಿನಲ್ಲೂ ಮಾಡ್ಬೋದು, ಬೇರೆ ಅಕ್ಕಿಲೂ ಮಾಡ್ಬೋದು. ಇದು 1 ಲೋಟ ಬೇಳೆಗೆ 2 ಲೋಟ ಅಕ್ಕಿ ತೊಗೋತೀನಿ ನಾನು. ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಾನು ಗ್ಯಾಸ್ ಮೇಲೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಈಗ ತರಕಾರಿಗಳು ನೋಡಿ, 2 ಈರುಳ್ಳಿ, 1 ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸು ತೊಗೊಂಡಿದ್ದೀನಿ, 1 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆ ಬೀಜ, ಮತ್ತು ಸ್ವಲ್ಪ ನಾನು ಕಾಳು ಮೊಳಕೆ ಕಟ್ಟಿದ್ದೆ, ಕಡಲೆಕಾಳು, ಹೆಸ್ರು ಕಾಳು, ಅದೇ ಕಾಳು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಅರಿಶಿನ. ನಾನೀಗ ಅರಿಶಿನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಈಗ ತರಕಾರಿಗಳನ್ನೆಲ್ಲ ಬೇಯಲಿಕ್ಕೆ ಹಾಕೋಣ. ಕಡಲೆ ಬೀಜ ಅದರಲ್ಲೇನೂ ಹಾಕ್ಬೋದು, ಬೇಕಾದ್ರೆ ನೀವು ಒಗ್ಗರಣೆಗೂ ಹಾಕ್ಬೋದು. ನಾನಿಲ್ಲಿ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ, ಟೇಸ್ಟ್ ಇರುತ್ತೆ ಅಂತ. ಈಗ ಮತ್ತೆ ಅದರಿಂದ ಒಂದರಷ್ಟು ನೀರು ಹಾಕಿ, ನಾವು ಸ್ವಲ್ಪ ಉಪ್ಪೆಲ್ಲ ಹಾಕಿ 2 ವಿಷಲ್ ತೊಗೊಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಷಲ್ ತೊಗೊಳೋಣ. ನೋಡಿ, ಇಷ್ಟು ನೀರು ಹಾಕ್ಬೇಕೀಗ. ಈ ಥರ ಅದ್ರ ಡಬಲ್ ನೀರು ಹಾಕಬೇಕು. ಯಾಕೆ ಅಂದರೆ ಬಿಸಿಬೇಳೆಭಾತ್ ಮಾಡ್ತಿರೋದಲ್ಲ, ಅಕ್ಕಿ ಎಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿ ನೀವು ಬೇಳೆ ಎಲ್ಲ ಬೇಯಕ್ಕೆ ಇಟ್ಕೊಂಡೇ ತರಕಾರಿ ಎಲ್ಲ ಹೆಚ್ಚು ಹಾಕೋಬಿಡ್ಬೋದು, ಆವಾಗ ಬೇಗ ಆಗುತ್ತೆ. ನಾನು ಸ್ವಲ್ಪ ಹುಣಸೆಹಣ್ಣು ನೆನೆಹಾಕಿಟ್ಕೊಂಡಿದ್ದೀನಿ, ಅದು ಲಾಸ್ಟಿಗೆ ಹಾಕೋದು ಹೇಳ್ಕೊಡ್ತೀನಿ. ನೋಡಿ, ಈಗ ಬೆಂದಾಗಿದೆ ಅಕ್ಕಿ, ಅನ್ನ ಎಲ್ಲ, ಬೇಳೆ ಎಲ್ಲ. ಈಗ ಇದಕ್ಕೆ ನಾವು ಬಿಸಿಬೇಳೆಭಾತ್ ಪೌಡ್ರೆಲ್ಲ ಆ್ಯಡ್ ಮಾಡೋಣ. ಸ್ವಲ್ಪ ನೀರು ತೊಗೊಂಡಿದ್ದೀನಿ ನಾನು. ಆ ನೀರಿಗೇ ಸ್ವಲ್ಪ ಹುಣಸೆ ರಸ, ಈಗ ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಆಮೇಲೆ ಸಾಂಬಾರು ಪೌಡ್ರ್ ಒಂದು ಮಾಡಿಟ್ಕೊಂಡಿರ್ತೀನಲ್ಲ, ಅದೇ ನಮಗೆ ಬಿಸಿಬೇಳೆಭಾತಿಗೆ ಎಲ್ಲದಕ್ಕೂ ಆಗುತ್ತೆ. ಅದಕ್ಕೆ ಹೇಳೋದು, ಇದೊಂದು ಪೌಡ್ರು ಮಾಡಿಟ್ಕೊಳ್ಳಿ ಫ್ರೆಂಡ್ಸ್, ಎಲ್ಲದಕ್ಕೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಅದನ್ನು 2 ಸ್ಪೂನು ನಾನು ಮನೇಲೇ ಮಾಡಿಟ್ಕೊಂಡಿದ್ದು, ಅದು ಹಾಕ್ತಾಯಿದ್ದೀನಿ. ಇದು ಗಂಟಾಗಬಾರ್ದು ಅಂತ ಜೊತೆಗೆ ಸ್ವಲ್ಪ ಬೆಲ್ಲನೂ ಹಾಕ್ತಾಯಿದ್ದೀನಿ ನಾನು. ಗಂಟಾಗಬಾರ್ದು ಅಂತ ನೀರಿಗೆ ಕದ್ರುಬಿಟ್ಟು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದು ಒಂದು ಕುದಿಬೇಕೀಗ ಮಸಾಲೆ ಒಳಗೆ. ಅಷ್ಟೊತ್ತಿಗೆ ನಾವು ಒಂದು ಒಗ್ಗರಣೆ ರೆಡಿ ಮಾಡೋಣ. ಬೆಲ್ಲ ಹಾಕೋದ್ರಿಂದ ಟೇಸ್ಟು ಪರ್ಫೆಕ್ಟ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ಖಾರ ಉಪ್ಪು ಎಲ್ಲ ಒಂದೇ ಸಮನಾಗಿರುತ್ತೆ ಅಂತ. ಈಗ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಜೊತೆಗೆ ಸ್ವಲ್ಪ ಇಂಗು. ಬಿಸಿಬೇಳೆಭಾತಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಹಿಂಗೆ ಹಾಕಬೇಕು ಫ್ರೆಂಡ್ಸ್. ಹಿಂಗೆ ಹಾಕಿದ್ರೇ ಅದು ಟೇಸ್ಟು ಚೆನ್ನಾಗಿ ಕೊಡೋದು. ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಒಗ್ಗರಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಆ ಮಸಾಲೆಯಲ್ಲಿ ಚೆನ್ನಾಗಿ ಕುದೀತಾ ಇದೆ. ಬೆಳಗಿನ ಅವಸರದ ತಿಂಡಿಗೆ ಬೇಗ ಆಗುತ್ತೆ, ಬೇಗ ಮಾಡ್ಕೊಬಿಡ್ಬೋದು. ನೋಡಿ, ರೆಡಿಯಾಗಿದೆ. ನಾನು ಸ್ವಲ್ಪ ಇಲ್ಲಿ ಕೊಬ್ಬರಿನ ಹೆಚ್ಚಿ ಇದಕ್ಕೆ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗುತ್ತೆ ಚೆನ್ನಾಗಿ ಅಂತ. ನಿಮಗೆ ನಾನು ಮಾಡೋ ಈ ರೆಸಿಪಿ ಎಲ್ಲ ಇಷ್ಟ ಆಯಿತು ಅಂದರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಬರ್ತಾ ಇರ್ತೀನಿ. ನೋಡಿ, ಎಷ್ಟು ಟೇಸ್ಟಾಗಿ, ಎಷ್ಟು ಘಮ ಅಂತ ಇದೆ. ನೀವು ಮಾಡಿ ನೋಡಿ, ಈ ಮೆಥಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನಾನು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡಿ, ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಈಗ.
ತರಕಾರಿ ಎಲ್ಲ ಬೇಕಾದರೆ ನೀವು ಇನ್ನೂ ಬೇಕಾದಷ್ಟು ಬೇರೆ ಬೇರೆ ತರಕಾರಿ ಎಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟೇ ಇತ್ತು ನನ್ನ ಹತ್ರ ತರಕಾರಿ, ಅದಕ್ಕೆ ಇಷ್ಟೇ ಹಾಕಿ ಮಾಡ್ತಾಯಿದ್ದೀನಿ. ನಾನು ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ನಿಮ್ಮ ರೇಖಾ. ಟಾಟಾ, ಬಾಯ್ ಬಾಯ್.